ಶಿವಮೊಗ್ಗದಿಂದ ಜಸ್ಟ್ 40 ಕಿಲೋಮೀಟರ್ ದೂರದಲ್ಲಿ ಇಂಥದೊಂದು ಜಾಗ ಇದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ನಮಸ್ಕಾರ ಶಿವಮೊಗ್ಗ. ರೀಸೆಂಟ್ ಆಗಿ ನಾನು ಬೆಳಗುತ್ತಿ ಹತ್ರ ಇರೋ ತೀರ್ಥರಾಮೇಶ್ವರಕ್ಕೆ ವಿಸಿಟ್ ಮಾಡಿದ್ದೆ. ತೀರ್ಥರಾಮೇಶ್ವರಕ್ಕೆ ಹತ್ರ ಇರೋ ಈ ಜಾಗ ತುಂಬಾ ಜನಕ್ಕೆ ಗೊತ್ತಿಲ್ಲ. ಈ ಗುಡ್ಡದ ಹೆಸರು ಕರಡಿಕಲ್ ಗುಡ್ಡ. ಕರಡಿಗಳು ಇಲ್ಲಿ ಹೆಚ್ಚು ವಾಸ ಇದ್ದ ಕಾರಣ ಇದಕ್ಕೆ ಕರಡಿಕಲ್ ಗುಡ್ಡ ಅಂತ ಹೆಸರು ಬಂದಿದೆ ಅಂತ ಇಲ್ಲಿನ ಜನರು ಹೇಳ್ತಾರೆ. ಅಲ್ಲದೆ ಸಿದ್ದೇಶ್ವರ ಸ್ವಾಮಿಗಳು ಸಹ ಇಲ್ಲಿ ಬಂದು ವಾಸ ಮಾಡ್ತಿದ್ರಿಂದ ಈ ಕ್ಷೇತ್ರಕ್ಕೆ ಕರಡಿಕಲ್ ಗುಡ್ಡ, ಸಿದ್ದೇಶ್ವರ ಬೆಟ್ಟ ಅಂತ ಕೂಡ ಕರೀತಾರೆ. ನಗರದ ಹೊರವಲಯದಲ್ಲಿರೋ ಕಾರಣ ಇಲ್ಲಿ ಗುಡ್ಡ ಇರೋದು ಯಾರಿಗೂ ಅಷ್ಟಾಗಿ ಗೊತ್ತಾಗೋದಿಲ್ಲ. ಈ ಗುಡ್ಡದ ವಿಶೇಷ ಏನಂದ್ರೆ ಗುಡ್ಡದ ಮೇಲೆ 108 ಶಿವಲಿಂಗಗಳು ಇದೆ. ಪ್ರತಿಯೊಂದು ಶಿವಲಿಂಗದ ಮೇಲೆ ಶಿವನಾಮದ ಒಂದೊಂದು ಹೆಸರು ಇದೆ. ಇಲ್ಲಿ ಶಿವರಾತ್ರಿ ದಿನ ವಿಶೇಷ ಪೂಜೆ ನಡೆಯುತ್ತೆ. ಗುಡ್ಡದ ಮೇಲೆ ಅನೇಕ ದೇವಾಲಯಗಳನ್ನ ನಾವು ನೋಡಬಹುದು. ಹಾಗೆ ಗುಡ್ಡದ ಮೇಲೆ ಬೀಸೋ ತಂಗಾಳಿ ಜೊತೆಗೆ ಸುತ್ತಮುತ್ತಲಿನ ಗದ್ದೆ ತೋಟಗಳನ್ನ ನೋಡೋಕೆ ತುಂಬಾನೇ ಖುಷಿಯಾಗುತ್ತೆ. 2004ರಲ್ಲಿ ಸುನಿಲ್ ರಾವ್ ಮಾನ್ಯ ಅಭಿನಯದ ಬೆಳ್ಳಿ ಬೆಟ್ಟ ಫಿಲ್ಮ್ ಶೂಟಿಂಗ್ ಕೂಡ ಇದೇ ಜಾಗದಲ್ಲಿ ಆಗಿದೆ. ನೀವು ಕೂಡ ತೀರ್ಥರಾಮೇಶ್ವರ ಕಡೆ ಹೋದಾಗ ಕರಡಿಕಲ್ ಗುಡ್ಡಕ್ಕೆ ವಿಸಿಟ್ ಮಾಡೋದನ್ನ ಮರಿಬೇಡಿ. ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನಮ್ಮ ಪೇಜ್ ಫಾಲೋ ಮಾಡೋದನ್ನ ಮರಿಬೇಡಿ.